ಸಿಎಂ ಅನ್ನುವಂಥ ಪರಿಸ್ಥಿತಿ ಕಾಂಗ್ರೆಸ್ ಪಾಳ್ಯದಲ್ಲಿ ಸೃಷ್ಟಿಯಾಗಿದೆ. ಎಲ್ಲದಕ್ಕೂ ಕೂಡ ಸಿಎಂ ಮತ್ತು ಡಿಸಿಎಂ ಮಧ್ಯೆ ಸಮನ್ವಯದ ಕೊರತೆ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈಗ ನಿಗಮ ಮಂಡಳಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಮಧ್ಯೆ ಯಾವುದೇ ಕಾರಣಕ್ಕೂ ಒಮ್ಮತ ಮೂಡ್ತಾ ಇಲ್ಲ. ಆ ಕಾರಣಕ್ಕೂ ವಿಳಂಬ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಜೊತೆ ಸಿಎಂ ಡಿಸಿಎಂ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಸಭೆ ಮಾಡಿದ್ದಾರೆ. ನಿಗಮ ಮಂಡಳಿಗೆ ಅಧ್ಯಕ್ಷರು, ಸದಸ್ಯರು ಹಾಗೂ ಎಂಎಲ್ಸಿ ಆಯ್ಕೆ ಪ್ರಕ್ರಿಯೆ ಆಗಬೇಕು, ಅದರ ಬಗ್ಗೆ ಚರ್ಚೆಗಳಾಗಿದೆ. ಸಚಿವರ ಕಾರ್ಯವೈಖರಿಯ ಬಗ್ಗೆ ಕೂಡ ಸಿಎಂ ಮತ್ತು ಡಿಸಿಎಂ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಸುರ್ಜೇವಾಲಾ. ನಿಗಮ ಮಂಡಳಿ ಆಯ್ಕೆಯಲ್ಲಿ ಸಿಎಂ ಮತ್ತು ಡಿಸಿಎಂ ಮಧ್ಯೆ ಒಮ್ಮತ ಇಲ್ಲ ಅನ್ನೋ ಕಾರಣಕ್ಕೆ ಇಬ್ಬರನ್ನ ಕೂರಿಸಿಕೊಂಡು ಸುರ್ಜೇವಾಲಾ ಅವರು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸಹಜವಾಗಿ ತಮ್ಮ ವರ್ಗದಲ್ಲಿದ್ದವ್ರಿಗೆ ಸಿಗಬೇಕು ಅಂತ ಡಿಸಿಎಂ, ಮತ್ತೊಂದು ಕಡೆ ಸಿಎಂ ನಾನು ಹೇಳಿದವರಿಗೆ ಅವಕಾಶಗಳು ಸಿಗಬೇಕು ಅನ್ನುವಂಥ ಪರಿಸ್ಥಿತಿ ಕಾಂಗ್ರೆಸ್ ಪಾಳ್ಯದಲ್ಲಿ ಸೃಷ್ಟಿಯಾದಂಗೆ ಕಾಣಿಸ್ತಾ ಇದೆ. ಯಾಕೆ ನಿಗಮ ಮಂಡಳಿ ಆಯ್ಕೆಯಲ್ಲೂ ಕೂಡ ವಿಳಂಬ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆಗೂ ಜೊತೆಗೆ ಎಂಎಲ್ಸಿ ಆಯ್ಕೆ ಯಾಕೆ ಈ ಕ್ಷಣಕ್ಕೂ ಕೂಡ ಆಗ್ತಾ ಇಲ್ಲ, 4 ಖಾಲಿ ಇರುವಂತಹ ಸ್ಥಾನಗಳ ಭರ್ತಿ ಯಾಕಾಗ ಆಗ್ತಾ ಇಲ್ಲ ಅಂದ್ರೆ ಕಾರಣ ಇದೆ ನೋಡಿ. ಯಾವಾಗಲೂ ಲಿಸ್ಟ್ ಇಟ್ಕೊಂಡು ದೆಹಲಿಗೆ ಹೋಗ್ತಾರೆ, ವರಿಷ್ಠರದಕ್ಕೆ ಓಕೆ ಅಂತ ಇಲ್ಲ, ಇಲ್ಲಿ ಸಮಸ್ಯೆಗಳಿದೆಯಾ ದೆಹಲಿ ಮಟ್ಟದಲ್ಲೇ ಅನ್ನುವಂಥ ಪ್ರಶ್ನೆ ಇತ್ತು. ದೆಹಲಿ ಮಟ್ಟದಲ್ಲಿ ವರಿಷ್ಠರ ಮಟ್ಟದಲ್ಲಿ ಸಮಸ್ಯೆ ಅಲ್ಲ, ರಾಜ್ಯ ಮಟ್ಟದಲ್ಲಿ ಸಿಎಂ ಮತ್ತು ಡಿಸಿಎಂ ಮಧ್ಯೆನೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಇದೆ ಅನ್ನೋದು ಬಹಳ ಸ್ಪಷ್ಟ. ಹಾಗಾದ್ರೆ ಅಲ್ಲಿಗೆ ಲಿಸ್ಟ್ ಕೂಡ ಫೈನಲ್ ಆಗಿಲ್ಲ. ಫೈನಲ್ ಆಗಿದ್ರು ಆ ಲಿಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಮಧ್ಯೆ ತಾಳಮೇಳ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟ. ಹಾಗಾಗಿ ಯಾರಿಗೆ ಅಂತಿಮವಾಗಿ ಲಿಸ್ಟ್ ಅಲ್ಲಿ ಸ್ಥಾನ ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರೇ ಇಬ್ಬರನ್ನ ಕೂರಿಸಿಕೊಂಡು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರಂತೆ. ಅಟ್ಲೀಸ್ಟ್ ಸುರ್ಜೇವಾಲಾ ಅವರು ಚರ್ಚೆ ಮಾಡಿದ ಬಳಿಕನಾದ್ರೂ ಇಬ್ಬರು ಸಮ್ಮತಿಯ ಮೇರೆಗೆ ಒಂದು ಫೈನಲ್ ಲಿಸ್ಟ್ ಅನ್ನ ಸಿದ್ಧಪಡಿಸಿದ್ರ ಅದು ಕುತೂಹಲ. ಶೀಘ್ರದಲ್ಲೇ ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆಯ ಪಟ್ಟಿ ಬಿಡುಗಡೆಯಾಗುತ್ತಂತೆ. ಕಾರ್ಯಕರ್ತರು, ಪಕ್ಷದ ಮುಖಂಡರಿಗೆ ನಿಗಮ ಮಂಡಳಿಯಲ್ಲಿ ಆದ್ಯತೆ ನೀಡಲಾಗುತ್ತೆ. ಯಾವುದೇ ಕ್ಷಣದಲ್ಲಾದರೂ 32 ನಿಗಮಗಳಿಗೆ ಅಧ್ಯಕ್ಷರ ಆಯ್ಕೆ ಪಟ್ಟಿ ಬಿಡುಗಡೆ ಆಗಬಹುದು. 30ಕ್ಕೂ ಹೆಚ್ಚು ನಿಗಮಗಳಿಗೆ ಬೇಡಿಕೆ ಇಟ್ಟಿದೆ. 3,000 ಕಾರ್ಯಕರ್ತರು ಅಳೆದು ತೂಗಿ ಕೊನೆಗೆ ಪಟ್ಟಿ ರೆಡಿ ಮಾಡಿಕೊಂಡಿದ್ದಾರಂತೆ ರಾಜ್ಯ ಕಾಂಗ್ರೆಸ್ ನಾಯಕರು. ಶೀಘ್ರದಲ್ಲೇ ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆ ಪಟ್ಟಿ ಬಿಡುಗಡೆ ಯಾವ ಕ್ಷಣಕ್ಕಾದ್ರೂ ಆಗಬಹುದು ಅಂತ. ಅಲ್ಲಿಗೆ ಮೋಸ್ಟ್ಲಿ ನಿನ್ನೆ ಆಗಿರುವಂತಹ ಸಭೆಯಲ್ಲಿ ಎಲ್ಲವೂ ಕೂಡ ಫೈನಲ್ ಆದಂಗೆ ಕಾಣಿಸ್ತಾ ಇದೆ. ಫೈನಲ್ ಆಗಿ ಒಂದು ಲಿಸ್ಟ್ ಕೂಡ ಸಿದ್ಧವಾದಂಗೆ ಕಾಣಿಸ್ತಾ ಇದೆ. ವರಿಷ್ಠರು ಓಕೆ ಅಂದ್ರೆ ಮೋಸ್ಟ್ಲಿ ಆ ಲಿಸ್ಟ್ ಯಾವ ಕ್ಷಣಕ್ಕಾದ್ರೂ ರಿಲೀಸ್ ಆಗೋ ಸಾಧ್ಯತೆ ಇದೆ ಅಂತ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿ ಬಾರಿ ಕೂಡ ಹೇಳ್ತಾ ಇದ್ರು ಸಾಮಾನ್ಯ ಕಾರ್ಯಕರ್ತರಿಗೂ ಕೂಡ ಅವಕಾಶ ಕೊಡ್ತೀವಿ ಈ ಬಾರಿ ಅಂತ. ಮತ್ತೊಂದು ಕಡೆ ಸಿಎಂ ವರ್ಗದಲ್ಲಿ ಕಾಣಿಸ್ಕೊಂಡಂತ ಹಿರಿಯ ಮುಖಂಡರು ನಮಗೆ ಅವಕಾಶ ಸಿಗಬೇಕು ಅಂತ ಕೇಳ್ಕೊಳ್ತಾ ಇದ್ರು. ಸಿಎಂ ಮೇಲೆ ಒತ್ತಡ ಹಾಕುವಂತಹ ಪ್ರಯತ್ನಗಳಾಗಿತ್ತು. ಹಾಗಾಗಿ ಇಲ್ಲಿ ಸರಿದೂಗಿಸುವಂತಹ ಪ್ರಯತ್ನ ಎಲ್ಲರಿಂದಲೂ ಕೂಡ ಆಗಬೇಕು. ಒಂದ್ ಕಡೆ ಸಾಮಾನ್ಯ ಕಾರ್ಯಕರ್ತರಿಗೂ ಅವಕಾಶ ಸಿಗಬೇಕು, ಮುಖಂಡರಿಗೂ ಕೂಡ ಅವಕಾಶ ಸಿಗಬೇಕು. ಹಾಗಾಗಿ ಎರಡೂ ಕಡೆ ಕೂಡ ಒಂದಷ್ಟು ಜನರನ್ನ ಆಯ್ಕೆ ಮಾಡಿಕೊಂಡು ಲಿಸ್ಟ್ ಸಿದ್ಧಪಡಿಸಿದ್ದಾರೆ ಸಿಎಂ ಮತ್ತು ಡಿಸಿಎಂ ಸುರ್ಜೇವಾಲಾ ಅವರ ಮುಂದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಆರಂಭದಿಂದಲೂ ಕೂಡ ಈಗಲ್ಲ ಬಿಡಿ, ತುಂಬಾ ತಿಂಗಳುಗಳಿಂದ ನಿಗಮ ಮಂಡಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ವಿಚಾರ ಚರ್ಚೆ ಆಗ್ತಾ ಇತ್ತು. ಡಿಸಿಎಂ ಹೋದಲ್ಲಿ ಬಂದಲ್ಲಿ ಇಲ್ಲ, ಪಕ್ಷಕ್ಕಾಗಿ ದುಡಿದಂತಹ ಸಾಮಾನ್ಯ ಕಾರ್ಯಕರ್ತರಿಗೆ ನಿಗಮ ಮಂಡಳಿಯಲ್ಲಿ ಅವಕಾಶ ಮಾಡಿಕೊಡ್ತೀವಿ, ಅಂಥವ್ರಿಗೂ ಕೂಡ ಅವಕಾಶ ಇರುತ್ತೆ, ಕೊಟ್ಟ ಮಾತನ್ನ ತಪ್ಪಲ್ಲ ಅಂತ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಆಶ್ವಾಸನೆ ಕೊಟ್ಬಿಟ್ಟಿದ್ರು. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿದ್ದವರು ನಮಗೆ ಸಚಿವ ಸ್ಥಾನನೂ ಸಿಗ್ತಾ ಇಲ್ಲ, ನಾವು ಕೇಳಿರುವಂತಹ ಪಟ್ಟಾನೂ ಸಿಗ್ತಾ ಇಲ್ಲ, ಅಟ್ಲೀಸ್ಟ್ ನಮಗೆ ಒಂದು ಉನ್ನತ ಸ್ಥಾನಮಾನ ಸಿಗಬೇಕು ಅಂದ್ರೆ ನಿಗಮ ಮಂಡಳಿಯಲ್ಲಾದ್ರೂ ಅವಕಾಶ ಮಾಡಿಕೊಡಿಯಲ್ಲ, ಈ ರೀತಿ ಪಟ್ಟನ್ನ ಸಿಎಂ ಆಪ್ತ ಬಳಗದಲ್ಲಿದ್ದವರು ಸಿಎಂ ಮೇಲೆ ಒತ್ತಡ ಹಾಕುವಂತಹ ಪ್ರಯತ್ನಗಳನ್ನ ಮಾಡಿದ್ರು. ಜಸ್ಟ್ ಸಿಎಂ ಆಪ್ತ ಬಳಗದಲ್ಲಿದ್ದಂಥ ಹಿರಿಯ ಮುಖಂಡರ ಅಲ್ಲ, ಈಗ ಅವರ ಆಪ್ತ ಬಳಗದಲ್ಲಿದ್ದ ಸಚಿವರು, ಶಾಸಕರು, ಅವರ ಸುತ್ತಮುತ್ತ ಇರೋರು ಕೂಡ ಒತ್ತಡ ಹಾಕ್ತಿದ್ದಾರೆ ಸಿಎಂ ಹೇಳಿ ಅಟ್ಲೀಸ್ಟ್ ನಮಗೊಂದು ಅವಕಾಶ ಮಾಡಿಸ್ಕೊಡಿ ಅಂತ. ಹಾಗಾಗಿ ಮುಖಂಡರಿಗೂ ಅವಕಾಶ ಸಿಗಬೇಕು, ಮತ್ತೊಂದು ಕಡೆ ಪಕ್ಷಕ್ಕಾಗಿ ದುಡಿದಂತಹ ಸಾಮಾನ್ಯ ಕಾರ್ಯಕರ್ತರಿಗೂ ಕೂಡ ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ನಿಗಮ ಮಂಡಳಿಯ ಆಯ್ಕೆ ಪ್ರಕ್ರಿಯೆ ಕೂಡ ಸ್ವಲ್ಪ ಮಟ್ಟಿಗೆ ವಿಳಂಬ ಆದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ನಿನ್ನೆ ಸುರ್ಜೇವಾಲಾ ಅವರ ಮುಂದೆ ಇಬ್ಬರೂ ನಾಯಕರು ಕೂತ್ಕೊಂಡು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಅಂತಿಮವಾಗಿ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿದ್ದಾರೆ. ವರಿಷ್ಠರು ಓಕೆ ಅಂದ